ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಸರ್ಪ ಕಾರ್ತಿಕ್ ಮಾತಾಡ್ತಾ ಇದ್ದೀನಿ. ಏನು ಇವನು ಸುಮ್ಮನೆ ಸ್ಲೋ ಮೋಷನ್ಲೆಲ್ಲೋ ಓಡೋಗ್ತಾನೆ ಅಂದ್ಕೊಂಡ್ರಾ? ಇಲ್ಲ ಸ್ವಾಮಿ, ಹಿಂಗೆ ಆಫೀಸಲ್ಲಿ ಕೆಲಸ ಮಾಡಿ ಬೇಜಾರಾಗಿ ಒಂದು ಸ್ವಲ್ಪ ಟೀ ಕುಡ್ಕೊಂಬೋಣ ಅಂತ ಫ್ರೆಂಡ್ಸ್ ಜೊತೆ ಆಚೆ ಹೋಗಿ ವಾಪಸ್ ಬರಬೇಕಾದ್ರೆ ಒಬ್ಬರು ಸರ್ಪ್ರೈಸ್ ಗೆಸ್ಟು ನಮ್ಮ ಆಫೀಸ್ ಕಾಂಪೌಂಡ್ ಸುತ್ತಮುತ್ತ ಓಡಾಡ್ತಾಯಿದ್ರು. ಯಾರು ಇವ್ರು ಹಿಂಗೆ ಓಡಾಡ್ತಾ ಇದ್ದಾರಲ್ಲ, ಐಡೆಂಟಿ ಕಾರ್ಡ್ ಇಲ್ಲದೆ ಅಂತ ನೋಡಿದ್ರೆ ನಮ್ಮ ರ್ಯಾಟ್ ಸ್ನೇಕ್ ಅವರು. ಅದಕ್ಕೆ ವಾಪಸ್ ಹೋಗಿ ID ಕಾರ್ಡ್ ಇಲ್ಲದೆ ಒಳಗಡೆ ಬರಬಾರ್ದು ಅಂತ ಅವ್ರನ್ನ ನೀಟಾಗಿ ಎತ್ಕೊಂಡು ಅವ್ರನ್ನ ಹೀಗೆಲ್ಲ ನೀವು ಒಳಗಡೆ ಬರಬಾರ್ದು ಅಂತ ಹೇಳಿ ಅವ್ರನ್ನ ಬ್ಯಾಗಲ್ಲಿ ಹಾಕ್ಕೊಂಡೆ. ಏನಪ್ಪ ಇದು ರ್ಯಾಟ್ ಸ್ನೇಕ್ ಅಂತ ಅವನು ಇಂಗ್ಲೀಷಲ್ಲಿ ಅಂದ್ಕೊಂಡ್ರಾ? ರ್ಯಾಟ್ ಸ್ನೇಕ್ ಅಂದರೆ ಕನ್ನಡದಲ್ಲಿ ಕೇರೆ ಹಾವು ಅಂತ ಸ್ವಾಮಿ. ಈ ಕೇರೆ ಹಾವು ನಮ್ಮ ಆಫೀಸ್ ಒಳಗಡೆ ಸಡನ್ನಾಗಿ ನುಗ್ಗಿಬಿಟ್ಟಿದೆ. ಪಾಪ ಅದಕ್ಕೇನು ಗೊತ್ತಾಗುತ್ತೆ, ನಾವುಗಳಾದರೂ ಸುತ್ತಮುತ್ತ ಇರೋ ಜಾಗಗಳಲ್ಲಿ ನಾವು ಮಕ್ಕಳು ಬಿಲ್ಡಿಂಗ್ನ ಕಟ್ಕೊಂಡ್ಬಿಟ್ಟಿದ್ದೀವಿ. ಸೊ ಈ ಕೇರೆ ಹಾವು ಬಂದು ನಾನ್ ವೆನಮಸ್ಸು, ವಿಷ ಇರಲ್ಲ ಇದಕ್ಕೆ. ಇದನ್ನು ಜನಗಳು ಸುಮಾರು ನಾಗರಾವು ಅಂತ ಹೇಳಿ ಹೆದರ್ಕೊಂಡು ಅದನ್ನು ಹೊಡೆದಾಕ್ಬಿಡ್ತಾರೆ. ಈ ಕೆರೆ ಹಾವಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತಂದರೆ, ನಮ್ಮ ಹಳ್ಳಿಗಳಲ್ಲಿ ಊರುಗಳ ಕಡೆ ಕೆರೆ ಹಾವುಗಳು ಅತಿ ಹೆಚ್ಚು ಇಲಿಗಳನ್ನ ತಿಂದು ನಮ್ಮ ದವಸ ಧಾನ್ಯಗಳನ್ನ ಓಡಿಸುತ್ತೆ. ಆದ್ದರಿಂದ ದಯವಿಟ್ಟು ನಾನು ಹೇಳೋದಷ್ಟೇ, ಕೆರೆ ಹಾವುಗಳನ್ನು ನೋಡಿದ್ರೆ ಹೊಡೆದಾಕ್ಬೇಡಿ ಅಂತ. ಇದರಲ್ಲಿ ಯಾವುದೇ ರೀತಿ ವಿಷಯ ಇರೋದಿಲ್ಲ. ಹಾಗೆ ಈ ಹಾವನ್ನ ಏನು ಮಾಡಿದೆ ಅಂತ ನಿಮ್ಗೇನಾರು ಡೌಟ್ ಇದ್ದರೆ ಏನೂ ತಲೆಕೆಡಿಸ್ಕೊಬೇಡಿ ಸ್ವಾಮಿ. ಈ ಹಾವನ್ನ ಸುರಕ್ಷಿತವಾದಂಥ ಪ್ರದೇಶದಲ್ಲಿ ಬಿಟ್ಟು ನಾನು ಮನೆಗೆ ಬಂದೆ. ಇದೇ ರೀತಿ ವೀಡಿಯೋಗಳನ್ನ ನೋಡಬೇಕು ಅಂದರೆ ನನ್ನನ್ನು ಫಾಲೋ ಮಾಡ್ತಾರೆ ಸರ್ಪ ಕಾರ್ತಿಕ್ ಸ್ಲಿದರಿನ್ ಹಂಟರ್ ಪೇಜ್ನ.